Um, Hi, day 14 of 21 days video posting challenge. I hope you all are doing good. Namaskara. ಸೊ ಟುಡೇಸ್ ಟಾಪಿಕ್ ನಾನು ಅದೇ ಹೇಳ್ತೇನಲ್ಲ ನಿಮ್ಗೆ ನಾನು ರ್ಯಾಂಡಮ್ ಆಗಿ ವಿಡಿಯೋ ಶೂಟ್ ಮಾಡ್ತೀನಿ. ಇದಕ್ಕೇನು ರೀಟೇಕ್ಸ್ ಇರಂಗಿಲ್ಲ, ಕಟ್ಸ್ ಇರಂಗಿಲ್ಲ. ನಾನು ಡೈರೆಕ್ಟಾಗಿ ವಿಡಿಯೋ ಮಾಡ್ಲಿಕ್ಕತ್ತೇನೆ, ಇದನ್ನು ಪೋಸ್ಟ್ ಮಾಡ್ತೀನಿ. ಸೊ 21 ಡೇಸ್ ಚಾಲೆಂಜ್ ನಾ ಏನು ಮಾಡೀನಿ ಅದೆಲ್ಲ ಡೈರೆಕ್ಟ್ ವಿಡಿಯೋ ಪೋಸ್ಟ್ ಮಾಡೀನಿ. ನಾ ಏನು ಪ್ರಿಪೇರ್ ಏನೂ ಆಗಿರಂಗಿಲ್ಲ. ಸೊ ವಾಟ್ ಎವರ್ ಕಮ್ಸ್ ಟು ಮೈ ಮೈಂಡ್ ಇಟ್ ಡಿರೆಕ್ಟ್ಲಿ ಈಸ್ ಸೆಡ್ ಹಿಯರ್. ಸೊ ಕೆಲವೊಂದು ಸತಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದನ್ನ ಹೇಳಲಿಕ್ಕತ್ತೀನಿ ನಿಮ್ಗೆ. ಗ್ರಾಸರಿ ಸ್ಟೋರ್ ಆಗಲಿ, ಡಿಮಾರ್ಟಿಗಾಗಲಿ, ಮೆಟ್ರೋಗಾಗಲಿ, ವಿಶಾಲ್ ಮಾರ್ಟ್ ಅಥವಾ ಶಾಪಿಂಗ್ ಮಾಲ್ಸ್, ರಿಲಯನ್ಸ್ ಫ್ರೆಶ್, ವಾಟ್ ಎವರ್ ಇಟ್ ಈಸ್, ಸ್ಮಾರ್ಟ್ ಬಜಾರ್ ಅಥವಾ ನಾರ್ಮಲ್ ಗ್ರಾಸರಿ ಸ್ಟೋರ್ಸ್, ಕಿರಾಣಿ ಶಾಪ್ಸ್ಗೆ ಹೋದ್ರೆ ನಾವು ಬೇಕಾಗಿದ್ದಕ್ಕಿಂತ ಮಂತ್ಲಿ ಖರ್ಚು ಒಳಗೆ ಗ್ರಾಸರಿ ಒಳಗೆ ಬ್ಯಾಡಾಗಿದ್ದೂ ಕೆಲವೊಂದು ಸತಿ ಭಾಳ ತೊಗೋತೇವೆ. ಅಂದರೆ ನಮ್ಮ ಮನೆ ಒಳಗಿದ್ದಾಗ ಅದು ನೆನಪಾಗಂಗಿಲ್ಲ ರೀ ತೊಗೋಬೇಕಂತ. ಈಗ ಇನ್ಸ್ಟೆಂಟ್ ಪ್ರೀಮಿಕ್ಸ್ ಬಂದಿರ್ತಾವೆ, ಚನಾ ಮಸಾಲ ಬಂದಿರ್ತಾವೆ. ಅಲ್ಲಿ ಹೋದ್ಮೇಲೆ ಅದು ನೋಡಿ ನಮಗೆ ತೊಗೋಬೇಕಾ ಟ್ರೈ ಮಾಡ್ಬೇಕಂತ ಅನಿಸ್ತದೆ. ತೊಗೊಂಬಿಡ್ತೀವಿ, ಟ್ರೈ ಮಾಡೋಣ ತಡಿ, ಏನಾರ ಗಡ್ಬಡಿ ಇದ್ದಾಗ ನಮ್ಗೆ ಇದು ಯೂಸ್ ಆಗ್ತದೆ ಅಂಥೇಳಿ. 80% ಸ್ಟಾಕ್ ಮನೆ ಒಳಗೆ ಯೂಸ್ ಮಾಡಲಿಲ್ದಿದ್ದಾನೆ ಇರ್ತಾವೆ. ಡೇಟ್ ನೋಡಿ ತೊಗೊಂಡಿರ್ತೀವಿ, ಅಯ್ಯೋ ಇನ್ನೊಂದು 2-3 ಡೇಸ್, ಅಯ್ಯೋ ಇನ್ನೂ 1 ಮಂತ್ ಅದ, ಇನ್ನೂ 1 ವೀಕ್ ಅದ ಡೇಟ್ ಬಾರ್ ಆಗಕ್ಕೆ, ಎಕ್ಸ್ಪೈರಿ ಆಗಕ್ಕೆ, ಅದನ್ನು ಲಘು ಮುಗಿಸ್ಬಿಡ್ಬೇಕು ಅಂದಾಗ ತಲೆ ಒಳಗೆ ಫುಲ್ ಡಂಪ್ ಇಟ್ಕೊಂಡ್ಬಿಡ್ತೇವೆ. ಯಪ್ಪ ಇಷ್ಟು ಡೇಟ್ ಅದ, ಇಷ್ಟರೊಳಗಿಂದ ಮುಗಿಸಬೇಕು, ಸುಳ್ಳ ತೊಗೊಂಡ್ವಿ. ಈ ಮಸಾಲ ಸುಳ್ಳ ತೊಗೊಂಡ್ವಿ. ನಾವು ಮನ್ಯಾಗ ಮಾಡ್ತೇವಲ್ಲ ಈ ಮಸಾಲ, ನಾವು ರೆಗ್ಯುಲರಾಗಿ ಇದು ಯೂಸ್ ಮಾಡೋಂಗಿಲ್ಲಲ್ಲ, ನಾವು ಮನ್ಯಾಗ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟೇವಲ್ಲ, ಮತ್ತೆ ಯಾಕೆ ಇದು ತೊಗೊಂಡ್ವಿ. ನಾವು ಅನ್ನೆಸೆಸರಿ ಥಿಂಗ್ಸ್, ನಾವು ಇಷ್ಟು ಸ್ಟಫ್ಸ್ ತೊಗೊಂಡು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ದ್ಯಾಟ್ ವಿ ನೆವರ್ ಗೋನ ಯೂಸ್. ಒಂದೊಂದು ಸತಿ ಹಂಗೆ ಆಗ್ತದೆ, ವಿ ಆರ್ ನೆವರ್ ಗೋಯಿನ್ ಯೂಸ್ ದ್ಯಾಟ್. ತೊಗೊಂಡ್ಬಿಡ್ತೀವಿ ಅಂದ್ರೆ ಹೆಂಗಾಗ್ತದೆ ಅಂದರೆ ಕಲೆಕ್ಷನ್ ಆಫ್ ಐಟಮ್ಸ್ ಇದ್ದಾಗ ವಿ ಗೆಟ್ ಕನ್ಫ್ಯೂಸ್ ಟು ಚೂಸ್ ಸೆಲೆಕ್ಟಿವ್ ಐಟಮ್ಸ್. ನಾವು ತೊಗೊಂಡ್ಬಿಡ್ತೀವಿ. ಯೂಸ್ ಮಾಡೋದು ಯಾವಾಗ ಅದು ದೇವ್ರಿಗೆ ಗೊತ್ತು. ಹಿಂಗಾಗಿರ್ತಾವೆ ಎಕ್ಸ್ಪೀರಿಯನ್ಸ್. ಅದಕ್ಕೆ ನಾನು ಟಿಪ್ಸ್ ಕೊಡ್ತೇನೆ. ಅದಕ್ಕೆ ನೀವು ಮನೆ ಒಳಗೆ ಗ್ರಾಸರಿ ಅಥವಾ ಬಾಕ್ಸ್ ಇಟ್ಟಾಗ ಡೇಟ್ ವೈಸ್ ಅದನ್ನು ಬ್ಯಾಕ್ ಟು ಬ್ಯಾಕ್ ಅರೇಂಜ್ ಮಾಡ್ಕೋತ ಹೋಗ್ರಿ. ಇದು ಲಘು ಮುಗೀತು, ನಿಮ್ಮದು ಅಮೌಂಟ್ ದುಡ್ಡು ವೇಸ್ಟ್ ಆಗಬಾರ್ದು ಅಂದ್ರೆ ನಾನು ಸಜೆಷನ್ ಹೇಳಲಿಕ್ಕತ್ತೀನಿ ನಿಮ್ಗೆ. ಡೇಟ್ ವೈಸ್ ಏನೇನು ಫಸ್ಟ್ ಮುಗಿಬೇಕು, ಏನೇನು ಎಕ್ಸ್ಪೈರಿಕ್ಕಿಂತ ಮೊದಲೇ ಮುಗಿಬೇಕು, ಅದನ್ನು ನೀವು ಡೇಟ್ ವೈಸ್ ಬ್ಯಾಕ್ ಟು ಬ್ಯಾಕ್ ಅರೇಂಜ್ ಮಾಡ್ಕೋತ ಹೋಗ್ರಿ. ಒಂದು ಟೈಮ್ ಟೇಬಲ್ ಸ್ಕೆಡ್ಯೂಲ್ ಮಾಡ್ಕೊರಿ. ಈ ದಿನ ಇದನ್ನು ಐಟಮ್ ಮಾಡಬೇಕು, ಇದು ಮುಗಿಸ್ಬಿಡ್ಬೇಕು. ಈ ದಿನ ಇದು ಐಟಮ್ ಮಾಡ್ಬೇಕು, ಟಿಫಿನ್ ಅಥವಾ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ಗೆ ಅದು ಮುಗಿಸ್ಬಿಡ್ಬೇಕು. ಸೊ ಅವಾಗ ನಿಮ್ಮದು ಸ್ಟಫ್ಸ್ನು ಮಿನಿಮಲ್ ಒಳಗೆ ಯೂಸ್ ಆಗ್ತಾವೆ. ಆಮೇಲೆ ಅದು ಖಾಲಿನೂ ಆಗ್ತಾವೆ. ನೆಕ್ಸ್ಟ್ ಸ್ಟಾಕ್ ನೀವು ಫ್ರೆಶ್ ತಂದು ತರ್ಬೋದು. ಇಲ್ಲಾಂದ್ರೆ ಅದು ಓಲ್ಡ್ ಸ್ಟಾಕ್ ಇಟ್ಟು ಇದನ್ನು ಏನು ಮಾಡಲಿ, ಇದು ಯಾವಾಗ ಮಾಡಲಿ, ಅಯ್ಯೋ ಮಾಡಲೇ ಇಲ್ಲ, ಎಕ್ಸ್ಪೈರಿ ಡೇಟ್ ಹತ್ರ ಬಂತಂದು ಕನ್ಫ್ಯೂಸ್ ಆಗಿ ದುಡ್ಡೆಲ್ಲ ವೇಸ್ಟ್ ಮಾಡಿ, ಅದೆಲ್ಲ ಬೇಡ. ಸೊ ಫಸ್ಟ್ ಆಫ್ ಆಲ್ ಚೂಸ್ ವೈಸ್ಲಿ. ಬೇಕಂದಷ್ಟೇ ತೊಗೋರಿ. ತೊಗೊಂಡು ಬಂದ್ರಿ ಅಂದ್ರೆ ಟೈಮು ಡೇಟ್ ನೋಡಿ ಅದ್ರ ಪ್ರಕಾರ ಸ್ಕೆಡ್ಯೂಲ್ ಹಾಕ್ಕೊಂಡು ಯೂಸ್ ಮಾಡಿರಿ. ಥ್ಯಾಂಕ್ ಯು. ಸಿ ಯು. ಬಾಯ್.